ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗಿದೆ. ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅಶೋಕ್. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಸಹ ಭಾಗಿಯಾಗಿದ್ದಾರೆ. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್ ಪಾದಯಾತ್ರೆ ಸಾಗಿ 38 ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಮುಂದಾಗಿದೆ. 3 ದಿನ 38 ಕಿಲೋಮೀಟರ್ಗಳವರೆಗೂ ಈ ಪಾದಯಾತ್ರೆ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಸ್ವರೂಪ್ ಹರೀಶ್ ಗೌಡ, ಎಚ್.ಡಿ. ಮಂಜು, ಶಾರದಾ ಪೂರ್ಯ ನಾಯ್ಕ್ ಭಾಗಿಯಾಗಿದ್ದಾರೆ. ಕರೆಮ್ಮ ನಾಯ್ಕ್ ಕೂಡ ಇದ್ದಾರೆ. ಶರಣ್ ಗೌಡ ಕಂದಕೂರು ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. 3 ದಿನ 38 ಕಿಲೋಮೀಟರ್ಗಳ ಲೆಕ್ಕದಲ್ಲಿ ಪ್ರತಿದಿನ 10 ರಿಂದ 12 ಕಿಲೋಮೀಟರ್ ಈ ಪಾದಯಾತ್ರೆ ಸಾಗುತ್ತೆ. ಬಿಡದಿಯಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಪಾದಯಾತ್ರೆ ಇದು. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಈ ಪಾದಯಾತ್ರೆಗೆ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಚಾಲನೆಯನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್, ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಇನ್ನು ಪಾದಯಾತ್ರೆ ವೇಳಾಪಟ್ಟಿ ನೋಡೋದಾದ್ರೆ ಆಗಸ್ಟ್ 9 ಅಂದ್ರೆ ಇವತ್ತಿಂದ ಬೈರಮಂಗಲ ವೃತ್ತದಿಂದ ಪಾದಯಾತ್ರೆ ಪ್ರಾರಂಭ ಆಗಿದೆ. ಮಧ್ಯಾಹ್ನ ಜೋಗರದೊಡ್ಡಿಯಲ್ಲಿ ಊಟ ಮಾಡ್ತಾರೆ. ಅದಾದ ಬಳಿಕ ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ ಹೂಡ್ತಾರೆ. ಇನ್ನು ನಾಳೆ ಆಗಸ್ಟ್ 10ರಂದು ಬೆಳಗ್ಗೆ ಬಿಡದಿಯಿಂದ ಹೊರಟು ಮಧ್ಯಾಹ್ನ ಎಂಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಊಟ ಮಾಡ್ತಾರೆ. ಆ ಬಳಿಕ ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ತಲುಪಿ ಜಿಕೆ ಗ್ರ್ಯಾಂಡ್ನಲ್ಲಿ ವಾಸ್ತವ್ಯ ಹೂಡ್ತಾರೆ. ನಾಡಿದ್ದು ಆಗಸ್ಟ್ 11ರಂದು ಬೆಳಗ್ಗೆ ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ನಿಂದ ಹೊರಟು ಮಧ್ಯಾಹ್ನ ಫ್ರೀಡಂ ಪಾರ್ಕ್ ತಲುಪುವುದಾಗಿ ನಿರ್ಧರಿಸಲಾಗಿದೆ. ಆದರೆ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ನಮ್ಮ ಜೊತೆ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ನಿಮ್ದು ಪಶ್ಚಾತ್ತಾಪದ ಯಾತ್ರೆ ಅಂತೆ. ಹೌದು, ಇದು ಪಶ್ಚಾತ್ತಾಪದ ಯಾತ್ರೆ. ಇವತ್ತು ನೊಂದಿರತಕ್ಕಂಥ ಜನರಿಂದ ಪ್ರಾರಂಭ ಆಗಿದೆ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಈ ರಾಜ್ಯದಲ್ಲಿ ಆಡಳಿತಕ್ಕೆ ತಂದಂಥದ್ದೇನಿದೆ, ಈ ಭಾಗದ ರೈತರುಗಳು 216 ದಿನಗಳಿಂದ ಅವರ ಹೋರಾಟ, ಆ ಮಹಿಳೆಯರು ಒಳಗೊಂಡಂತೆ ಇಂಥ ಹೋರಾಟ ಮಾಡ್ತಾ ಇದ್ರು. ಈ ಭಾಗದ ಶಾಸಕರಿರಲಿ, ಈ ಸರ್ಕಾರದ ಮುಖ್ಯಸ್ಥರಿರಲಿ, ಈ ರೈತರ ಬಗ್ಗೆ ತೋರಿಸ್ತಾ ಇರತಕ್ಕಂಥ ಇವರ ಧೋರಣೆ, ಈ ದಬ್ಬಾಳಿಕೆಯ ರಾಜಕಾರಣ, ಇವತ್ತು ಇದರ ವಿರುದ್ಧ ಇವತ್ತೇನು ಜನತೆ ಈ ಭಾಗದಲ್ಲಿ ನಿರಂತರ ಹೋರಾಟ ಮಾಡಿದ್ದಾರೆ. ಈ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಅವರೇನು ಹೇಳಿದ್ದಾರೆ, ಅದಕ್ಕೆ ನಾನು ಸಹ ಆ ಪದಕ್ಕೆ ನಿಜವಾದ ಅರ್ಥ ಏನು ಅಂದರೆ ಹೇಳೋದಕ್ಕೆ ಬಯಸ್ತೇನೆ. ಈ ಸರ್ಕಾರ ಕಳೆದ 3 ವರ್ಷದಲ್ಲಿ ಏನು ಮಾಡಿದ್ದಾರೆ, ಯಾವ ರೀತಿ ನಡ್ಕೊಂಡಿದ್ದಾರೆ, ಇಡೀ ರಾಜ್ಯದ ಜನ ರೋಸತ್ತು ಹೋಗಿದ್ದಾರೆ. ಇಂಥ ಕೆಟ್ಟ ಸರ್ಕಾರ, ಇಂಥ ದರೋಡೆಕೋರ ಸರ್ಕಾರನ ರಾಜ್ಯದಲ್ಲಿ ತಂದಿದ್ದಕ್ಕೆ ಪ್ರಾಯಶ್ಚಿತವನ್ನ ಮಾಡ್ಕೊಳ್ಳಲಿಕ್ಕೆ ಇವತ್ತಿನ ಪಾದಯಾತ್ರೆ ನಡೀತಾ ಇದೆ. ನಾನು ಇವತ್ತು ಪತ್ರಿಕೆಯಲ್ಲಿ ಎಲ್ಲ ನೀವು ನೋಡಿರಬಹುದು, ಜಾಹೀರಾತುಗಳ ಬಗ್ಗೆ ನೀವು ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರಿ. 2006ರಲ್ಲಿ ನೀವು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ, ನಂತರದಲ್ಲಿ 2006ರಲ್ಲಿ ಬೆಂಗಳೂರು ಸುತ್ತಮುತ್ತ 5 BMRDA ಟೌನ್ಶಿಪ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಯೋಜನೆಗಳನ್ನು ರೂಪಿಸಲಾಯಿತು. ಸೊ ಅಲ್ಲಿಂದ ಆರಂಭಗೊಂಡು ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಬಳಿಕ ಸೊ ಅಲ್ಲಿಂದ ಆರಂಭಗೊಂಡು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ತನಕ 2ನೇ ಅವಧಿಗೆ ಸೊ ಅಲ್ಲಿ ಹೇಗೆ ಪ್ರಾಜೆಕ್ಟ್ಗಳನ್ನು ಕೊಡಲಾಯಿತು, DRF ಕಂಪನಿಗಳು ಹೇಗೆ ಬಂತು? ಯಾವಾಗ BMICPA ಯೋಜನೆ ಹೆಸರಿನಲ್ಲಿ ಈ ಒಂದು ನೈಸ್ ಕಾರಿಡಾರ್ ಬಂತಲ್ಲ, ಹೌದು, ಆಗ ಇದೇ ಕಾಂಗ್ರೆಸ್ನವರು ಸದನ ಸಮಿತಿ ಮಾಡ್ಕೊಂಡು ರಿಪೋರ್ಟ್ ಕೊಟ್ಟವರಲ್ಲ, ಇಲ್ಲಿ ಫಲವತ್ತಾದ ಭೂಮಿ ಇದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ, ಇಲ್ಲಿ ಮಾಡಬಾರದು ಅಂತ ಹೇಳಿದ್ದಾರೆ ಆ ಸದನ ಸಮಿತಿ ರಿಪೋರ್ಟ್ ನಲ್ಲಿ. ನಾನು ವಿಧಾನಸಭೆಯ ಕಲಾಪದಲ್ಲಿ 2007 ಈ ಪ್ರಾಜೆಕ್ಟ್ ಅನ್ನ ಮಾಡೋದಿಲ್ಲ, ನಿಲ್ಲಿಸ್ತೀವಿ, ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು, ಅವ್ರಿಗೆ ನೋವು ಕೊಟ್ಟು ನಾನು ಮಾಡಲ್ಲ ಅಂತಕ್ಕಂಥ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಇವತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ ದುಡ್ಡು ವಾಪಸ್ ಕೊಟ್ಟರು, ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರು ಏನೇನ್ ಮಾಡೋರೆ ಬಿಜೆಪಿ ಸರ್ಕಾರದಲ್ಲಿ. 2018ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಇದು ಯಾರೋ ರೈತರು ಬಂದು ಹೇಳಿದ್ರು ಅಂತ ನನಗೆ. ಬಾಲಕೃಷ್ಣ ಅವರು ಬಂದಿದ್ರು ಅಂತ ಹೇಳಿದ್ದಾರೆ. ನನ್ನ ಹತ್ರ ಯಾರು ಅವ್ರು ಎಲ್ಲಿದ್ದ ಯಪ್ಪ,
ಮಾಜಿ ಶಾಸಕರು ಮಾಜಿ ಶಾಸಕರು ಎಲ್ಲಿದ್ರೋ ಗೊತ್ತಿಲ್ಲ. ನನ್ನೇನು ಭೇಟಿ ಮಾಡಕ್ ಬಂದಿದ್ದೀರಾ? ಇಲ್ಲ ಕಾಂಗ್ರೆಸ್ ನಾಯಕರು ಇದು ಮಾಡೋದ್ ಬೇಡ ಅಂತ ಏನಾದ್ರು ಅರ್ಜಿ ಕೊಟ್ರ? ಇಲ್ಲ ಈ ಭಾಗದ ರೈತರು ಯಾವತ್ತಾದ್ರೂ ನನ್ನ ಹತ್ರ ಬಂದು ಈ ಯೋಜನೆ ಈ ತರ ನಿಂತಿದೆ, ಇದಕ್ಕೇನಾದ್ರೂ ಪರಿಹಾರ ಕೊಡಿ ಅಂತ ಬಂದರ? ಯಾರು ನನ್ನ ಹತ್ರ ಬಂದಿಲ್ಲ. ನನಗ ಅವತ್ತಿದ್ದು ಈ ರಾಜ್ಯದ ರೈತರು ಮಾಡಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ಸವಾಲಿತ್ತು. ಇದು ಎಲ್ಲ ಬೋಗಸ್ಸು. ಇದೇನು ಹೇಳ್ಕೊಂಡಲ್ಲ 2018 ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನಾನು ನೈತಿಕವಾಗಿ ಶಕ್ತಿ ಉಳಿಸ್ಕೊಂಡಿದ್ದೀನಿ. ಅವತ್ತೇ ಹೇಳಿದ್ದೀನಲ್ಲ ಮಾಡಲ್ಲ ಅಂತ. 2007ನೇ ಇಸ್ವಿನಲ್ಲೇ ಈ ಪ್ರಾಜೆಕ್ಟ್ ಅನ್ನ ಮಾಡಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ನನ್ನ ಹೆಸರೇ ಆಗ್ತೀನಿ, ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋ ಕಾರ್ಯಕ್ರಮ. ಅಲ್ಲಿ ದೇವೇಗೌಡರ ಹೆಸರು ಹೇಳೋದು, ಇಲ್ಲಿ ನನ್ನ ಹೆಸರು ಹೇಳೋದು. ದೇವೇಗೌಡರವ್ರ ಹೋರಾಟ ಏನ್ ಮಾಡಿದ್ರು ಅನ್ನೋದು ಇವತ್ತು ನಮ್ಮ ಮುಂದೆ ಇಲ್ವಾ? ದಾಖಲೆಗಳಿಲ್ವಾ? ದೇವೇಗೌಡರು ಅವತ್ತು ಆ ರೋಡ್ ಮಾಡಿ ಅಂತ ಹೇಳಿದ್ದು, ಆ ರೋಡ್ ಹೆಸರಿನಲ್ಲಿ ರೈತರನ್ನ ಭೂಮಿಗಳನ್ನ ಲಪಟಾಯಿಸಿ ದರೋಡೆಕೋರ ಜೊತೆ ಸೇರಿ ದರೋಡೆ ಮಾಡಿ ಅಂತ ಹೇಳಿದ್ರ ದೇವೇಗೌಡರು ಅವತ್ತು? ಅವ್ರು ಹೇಳಿದ್ದೇನು? ಆ ಕೆಲಸ ನೀವು ಮಾಡಿದ್ದೀರಾ? ಇದೇ ನನ್ನ ಪ್ರಶ್ನೆ. ಥ್ಯಾಂಕ್ ಯು. ಇದು ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಜನಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಮನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.